ಸರಿ ರಾಜೀವ್ ಸರ್, ನಾವು ಚಂಬಿ ಪುರಾಣಿಕ್ ಸರ್ ಆಗ್ಲೇ ಭಾರತದ ಬಾರ್ಗೇನಿಂಗ್ ಕೆಪಾಸಿಟಿ ಬಗ್ಗೆ ಹೇಳ್ತಾ ಇದ್ರು. ಐ ವಾಂಟ್ ಟು ನೋ ಮೋರ್ ಅಬೌಟ್ ಇಟ್. ಈಗ ಟೇಬಲ್ ಮೇಲೆ ಕೂತಾಗ ಭಾರತದ ಬಾರ್ಗೇನಿಂಗ್ ಕೆಪಾಸಿಟಿ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ. ಇದಕ್ಕಿಂತ ಮುಂಚೆ ರಷ್ಯನ್ ಕ್ರೂಡ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಶೋರ್ ಸರ್, ಶೋರ್. ನೋಡಿ, ಇದು ಬರೀ ಭಾರತಕ್ಕೆ ಮಾಡಿರೋ ಒಂದು ಹೆಲ್ಪ್ ಅಲ್ಲ. ಇಡೀ ಯುರೋಪಿಯನ್ ಯೂನಿಯನ್ ಏನ್ ಎನರ್ಜಿ ಬರ್ತಿದೆ ಅದಕ್ಕೆ ರಷ್ಯನ್ ಆಯಿಲ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್. ರಷ್ಯನ್ ಯುರಾಲ್ ಇಂದ ಏನ್ ಆಯಿಲ್ ಬರುತ್ತೆ ಅದು ಸ್ವೀಟ್ ಕ್ರೂಡ್ ಅಲ್ಲ, ಸೋರ್ ಕ್ರೂಡ್ ಅಂತೀವಿ. ಅಂದ್ರೆ ಅದರಲ್ಲಿ ಸಲ್ಫರ್ ಕಾಂಪೌಂಡ್ಸ್ ತುಂಬಾ ಜಾಸ್ತಿ ಇರುತ್ತೆ. ಆ ಒಂದು ಸಲ್ಫರ್ ಕಾಂಪೌಂಡಿನ ಹೆವಿ ಕ್ರೂಡ್ ಆಯಿಲ್ ನ ಡಿಸ್ಟಿಲ್ ಮಾಡೋ ಕೆಪಾಸಿಟಿ ಇರೋದು ಇಂಡಿಯಾ ಅಲ್ಲಿ ರಿಲಯನ್ಸ್ ಜಾಮ್ನಗರ್ ರಿಫೈನರಿ ಇದೆಯಲ್ಲ ಅಲ್ಲಿ. ಸೊ ಇಂಡಿಯಾ ಅದನ್ನ ಇಂಪೋರ್ಟ್ ಮಾಡಿ ಅದನ್ನ ರಿಫೈನ್ ಮಾಡಿ ಬರೀ ಇಂಡಿಯಾ ಅಲ್ಲ, ಯುರೋಪಿಯನ್ ಯೂನಿಯನ್ ಕೂಡ ಅದನ್ನ ಉಪಯೋಗಿಸ್ತಾ ಇದೆ. ಸೊ ಇದೇನ ಇಂಡಿಯಾ ಇಂಪೋರ್ಟ್ ಮಾಡಬಾರ್ದು ಅಂತ ಏನಾದ್ರು ಷರತ್ತು ಹಾಕಿದ್ರೆ ಯುರೋಪಿಯನ್ ಯೂನಿಯನ್ ಕೂಡ ಎನರ್ಜಿ ಡಿಫಿಷಿಟ್ ಆಗುತ್ತೆ. ಸೊ ಇಟ್ಸ್ ಎ ಕಾಂಪ್ಲಿಕೇಟೆಡ್ ಪ್ಲೇ. ಇದು ಬರೀ ಭಾರತಕ್ಕೆ ಮಾಡಿರೋದಲ್ಲ, ಇಡೀ ವಿಶ್ವದ ಒಂದು ಪೈಪ್ ಲೈನ್ ಏನಿದೆ ರಷ್ಯನ್ ಆಯಿಲ್ದು ಅದನ್ನ ಬಿಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಇನ್ ದಿಸ್ ಕಾಂಟೆಕ್ಸ್ಟ್ ಸಪ್ಲೈ ಡಿಮ್ಯಾಂಡ್ ಮಿಸ್ ಮ್ಯಾಚ್ ಇದ್ದಾಗ. ಎರಡನೇದು, ಭಾರತ ಏನ್ ಹೋಗ್ತಿದೆ, ಯಾವ ಕಾರ್ಡ್ಸ್ ಪ್ಲೇ ಮಾಡ್ಬೋದು ಅಂತ ನೋಡಿದ್ರೆ, ನೋಡಿ ಭಾರತ ಈಗ US ಕುಸಿತಾ ಇದ್ದಾಗ, ತನ್ನ ಶಕ್ತಿ ಕುಸಿತಾ ಇದ್ದಾಗ ಬ್ರಿಕ್ಸ್ ತಾನೇ ಮೇಲ್ ಬರ್ತದೆ. ಬ್ರಿಕ್ಸ್ ನಲ್ಲಿರೋ ಮುಖ್ಯ ದೇಶಗಳು ಭಾರತ, ರಷ್ಯಾ ಹಾಗೂ ಚೀನಾ, ಏನು RIC ಅಂತ ಕರೀತಾರೆ. ಈ ಮೂರು ದೇಶಗಳು, ಈ ಮೂರು ದೇಶಗಳಲ್ಲಿ US ಜೊತೆ ಸಂಬಂಧ ಇಟ್ಕೊಂಡು ಒಂದು ರಿಲೇಶನ್ಶಿಪ್ ನ ನಡೆಸಕ್ಕಾಗೋದು ಬರೀ ಭಾರತಕ್ಕೆ. ಯಾಕಂದ್ರೆ ಚೈನಾ ಮತ್ತೆ US ಆರ್ ನ್ಯಾಚುರಲ್ ಎನಿಮೀಸ್ ಟು US. ಸೊ ಹಾಗಾಗಿ ಇಫ್ US has to contain BRICS, in turn contain China and Russia, it needs the support of India. Okay. Second, ಇಂಡಿಯಾದು ಒಂದು ಪಾಪ್ಯುಲೇಷನ್ ಡಿಮೋಗ್ರಫಿಕ್ ಡಿವಿಡೆಂಟ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಡಸ್ಟ್ರೀಸ್ ಲೊಕೇಟೆಡ್ ಇನ್ US ಟು ಸಸ್ಟೈನ್ ದೆಮ್ಸೆಲ್ಸ್. ಏನ್ ನಾವು 150 crore ಪಾಪ್ಯುಲೇಷನ್ ಇದೆ, ಇದರ ಆಸೆಗಳನ್ನ ಪೂರೈಸ್ಲಿಕ್ಕೆ ಈ ಆಪಲ್ ಆಗ್ಲಿ ಅಥವಾ ಮೈಕ್ರೋಸಾಫ್ಟ್ ಆಗ್ಲಿ, ಯಾವುದೇ ಕಂಪ್ನೀಸ್, ಟೆಕ್ ಆಧಾರಿತ ಕಂಪ್ನೀಸ್ ಇರ್ಲಿ US ಅಲ್ಲಿ, ಅವ್ರಿಗೆ ರೆವಿನ್ಯೂ ಸ್ಟ್ರೀಮ್ ಇದು ಇಂಪಾರ್ಟೆಂಟ್ ಕಾಂಪೊನೆಂಟ್. ಸೊ ಇದೆಲ್ಲ ನೋಡಿದ್ರೆ ಬೀಯಿಂಗ್ ಎ ಕನ್ಸ್ಯೂಮರ್ ಮಾರ್ಕೆಟ್, ಗ್ರೋಯಿಂಗ್ ಮಾರ್ಕೆಟ್ ಅಂಡ್ ಬೀಯಿಂಗ್ ಎ ಬಿಗ್ ಪ್ಲೇಯರ್ ಲೈಕ್ ಇನ್ ಬ್ರಿಕ್ಸ್ ಆರ್ ದ ಕೀ ಕಾರ್ಡ್ಸ್ ದಟ್ ಇಂಡಿಯಾ ವಿಲ್ ಪ್ಲೇ. ಸರಿ, ಎಸ್ ಸರ್. ಕೇಶವ್ ಸರ್ ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅಂತ ಭಾವಿಸ್ತಾ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ. ಈಗ ಕಳೆದ ಬಾರಿಯ ಸುಂಕ ಸಮರದ ಸಂದರ್ಭದಲ್ಲಿ ಒಂದಷ್ಟು ಕ್ಷೇತ್ರಗಳಿಗೆ ಭಾರಿ ಪರಿಣಾಮ ಅಂತ ಹೇಳಿ ನಾವು ಹೆಡ್ಲೈನ್ಸ್ಗಳನ್ನು ನೋಡಿದ್ವಿ, ಹಾಗೆ ಆರ್ಥಿಕ ವಿಶ್ಲೇಷಕರ ವಿವರಣೆಯನ್ನು ನೋಡಿದ್ವಿ. ನನಗೆ ಗೊತ್ತಿರೋದು, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ನೋಡಿ, ಯಾಕಂದರೆ ನೀವು ಇನ್ನೂ ತಜ್ಞರಿದ್ದೀರಿ ಆ ಕ್ಷೇತ್ರದಲ್ಲಿ. ಜವಳಿ, ರತ್ನ ಆಭರಣ, ಆಟೋಮೊಬೈಲ್, ಬಿಡಿಭಾಗಗಳು, ಭಾರತದ ಈ ಸೆಕ್ಟರ್ಗಳಿಗೆ ಅಮೆರಿಕಾದ ಈ ಸಮರ ಏನಿದೆ, ಸುಂಕ ಸಮರ, ಅದರಿಂದ ಭಾರಿ ಪರಿಣಾಮ ಬೀರುತ್ತೆ ಅಂತೇಳಿ. ಈಗ ನಡೆಯುವ ಮಾತುಕತೆಯಲ್ಲಿ ಇನ್ನೂ ಏನಾದರೂ ಮೈಕ್ರೋ ಸೆಕ್ಟರ್ಗಳ ಬಗ್ಗೆ ಗಮನ ವಹಿಸಲಾಗತ್ತಾ, ಅಥವಾ ಯಾವ ಸೆಕ್ಟರ್ ಬಗ್ಗೆ ಹೆಚ್ಚಿಗೆ ಫೋಕಸ್ ಇರಬಹುದು ಭಾರತದ್ದು ಅಂತ ಹೇಳಿ? ಈಗಾಗ್ಲೇ ಅದಕ್ಕೆ ಅನೌನ್ಸ್ ಮಾಡಿದ್ರಲ್ಲಿ ಏನು ಟೆಂಟೇಟಿವ್ ಆಗಿ ಈಗಾಗಲೇ ಸುದ್ದಿಯಲ್ಲಿತ್ತು. ಅದರಲ್ಲಿ ಅವರು 18% ರೆಸಿಪ್ರೋಕಲ್ ಟ್ಯಾರಿಫ್ ನ ಅವರು ಅನೌನ್ಸ್ ಮಾಡಿದ್ರು. ಎಸ್ಪೆಷಲಿ ಟೆಕ್ಸ್ಟೈಲ್ಸ್, ಲೆದರ್, ಕೆಮಿಕಲ್ಸ್, ಮೆರೈನ್ ಪ್ರಾಡಕ್ಟ್ಸ್, ಫುಟ್ವೇರ್, ಪ್ಲಾಸ್ಟಿಕ್ಸ್, ಮೆಷಿನರಿ, ಬೇಸಿಕ್ ಮೆಷಿನರಿ. ಸೊ ಇನ್ ಮಿಕ್ಕಿದಕ್ಕೆ ಅನೇಕಕ್ಕೆ ಭಾರತಕ್ಕೆ ಕೂಡ 0 ಟ್ಯಾರಿಫ್ಸ್ ಇತ್ತು. ಏನು ಡೈಮಂಡ್ಸ್, ಆಟೋ ಪಾರ್ಟ್ಸ್, ಸ್ಮಾರ್ಟ್ ಫೋನ್ಸ್, ಫಾರ್ಮಾ, ಮಿನರಲ್ಸ್, ಸ್ಟೀಲ್, ಅಲ್ಯೂಮಿನಿಯಂ, ಇದೆಲ್ಲ ಒಂದಷ್ಟು ಭಾರತಕ್ಕೂ 0 ಅನೌನ್ಸ್ ಮಾಡಿದ್ರು ಅವರು. ಸೊ ಹಂಗಾಗಿ ನೀವು ಇನ್ನಷ್ಟು ಡೀಟೇಲ್ ಆಗಿ ಅವ್ರಿಗೆ ಚರ್ಚೆ ಆಗತ್ತೆ. ಆಗ ಪ್ರತಿ ಸೆಕ್ಟರ್ಗೆ ಯಾವ ತರದಲ್ಲಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ನನ್ಗೆ ಓವರ್ ಆಲ್ ಆಗಿ ನನ್ಗೆ ಒಂದು ಕಾನ್ಫಿಡೆನ್ಸ್ ಏನಿದೆ ಅಂತಂದ್ರೆ, ಭಾರತ ಅಷ್ಟು ಸುಲಭವಾಗಿ ಇವರು ಯಾವುದೇ ಬೇಡಿಕೆಗಳಿಗೆ ಮಣಿಯೋದಿಲ್ಲ. ಅದನ್ನ ಹಿಂದೆನೂ ಅದು ಜಗಜ್ಜಾಹೀರುಗೊಳಿಸಿದೆ. ಈಗ ಇವರು ರಷ್ಯಾದ ಒಂದು ನೆಪ ಮಾಡ್ಕೊಂಡು ನಮ್ಮ ಮೇಲೆ 50% ಟ್ಯಾರಿಫ್ ಹೇರ್ದಾಗ್ಲೂ ಕೂಡ ಭಾರತ ಏನು ಹೋಗಿ ಅವ್ರ ಹತ್ರ ಕೈ ಕಟ್ಕೊಂಡು ಆಯ್ತು ನಾನು ನಿಲ್ಸ್ಬಿಡ್ತೀನಿ ಪೂರ್ತಿ ಅಂತ ಏನು ಹೇಳಿದ್ದಲ್ಲ. ಸೊ ಅದು ಮೋರ್ ಓವರ್ ಅಡ್ವಾಂಟೇಜ್ ನಮ್ಗೆ ಅವಾಗ ಸಿಗ್ತಾ ಇದ್ದು ತುಂಬಾ ಕಡಿಮೆನೆ ಇತ್ತು ರಷ್ಯನ್ ಆಯಿಲ್ ತಗೊಳಕ್ಕೆ. ರಷ್ಯನ್ ಆಯಿಲ್ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾದಂಗೆ ಅದು ಡಿಸ್ಕೌಂಟ್ ನ ಕಡಿಮೆ ಮಾಡ್ತು, ನಮ್ಗೆ ಅದ್ರದ್ದು ಬೆಲೆ ಹೆಚ್ಚಾಗ್ತಾ ಇತ್ತು.
ಸೊ ಹಂಗಾಗಿ ನಾವೇನು ಹಂಗಂತ ಅವ್ರು ಪೂರ್ತಿಯಾಗೂ ಬಿಟ್ಟಿರ್ಲಿಲ್ಲ. ಸೊ ಈಗ ನೋಡಿ ಪ್ರತಿಯೊಂದು ಈಗ ನಾನು ಹೇಳ್ತಾ ಇದ್ದೆ ವಿನ್ ವಿನ್ ಇದ್ರೆ ಮಾತ್ರ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥದ್ದನ್ನ. ಈಗ ಅವರು ಟ್ಯಾರಿಫ್ ಕಿಂಗ್ ಇರ್ಬೋದು, ಆದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಅವರು ಖಂಡಿತವಾಗಿ ಮೆತ್ತಗಾಗಿದ್ದಾರೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ನನಗೆ. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಗೇನ್ ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನ ಖಂಡಿತ ಭಾರತ ಕೂಡ ಪೂರೈಸುತ್ತೆ, ಒಂದ್ ವೇಳೆ ಅದು ಭಾರತದ ಜನರಿಗೆ ಹಿತಾಸಕ್ತಿಗೆ ಧಕ್ಕೆ ಆಗದೆ ಇದ್ರೆ. ಯಾಕಂದ್ರೆ ಅದು ಆಗದ ಹಾಕಿ ಇಲ್ಲಿನವರೆಗೂ ಸರ್ಕಾರ ನೋಡ್ಕೊಂಡಿರೋದ್ರಿಂದ ನನಗೆ ಮುಂದೆ ಕೂಡ ಎಸ್ಪೆಷಲಿ ಅಗ್ರಿಕಲ್ಚರ್ ವಿಚಾರಕ್ಕೆ ಬಂದಾಗ, ಡೈರಿ ವಿಚಾರಕ್ಕೆ ಬಂದಾಗ ಅದನ್ನ ಸ್ಪಷ್ಟವಾಗಿ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ನನಗಿದೆ. ಹಾಗೇನೆ ಅವ್ರಿಗೇನು ಅಡ್ವಾಂಟೇಜ್ ಇದೆ, ಈಗ ಟೆಕ್ನಾಲಜಿಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ, ಡಿಫೆನ್ಸ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅನ್ನೋದಾದ್ರೆ ಅವುಗಳನ್ನ ಕೂಡ ಭಾರತ ಅವ್ರಿಗೆ ಅವಕಾಶ ಮಾಡ್ಕೊಡೋದ್ರಲ್ಲೂ ಏನ್ ತಪ್ಪಿಲ್ಲ. ಈಗ ನಾವು FDI ನ ಅಲೋ ಮಾಡಿದ್ವಿ, FDI ಅಲೋ ಮಾಡಿದ್ರಿಂದ ಡಿಫೆನ್ಸ್ ಅಲ್ಲೂ ಅಲೋ ಮಾಡಿದೀವಿ. ಸೊ ಹಂಗಾಗಿ ಅವ್ರ ಹತ್ರ ಒಂದಷ್ಟು ಅದರಿಂದ ಖರೀದಿ ಮಾಡೋದ್ರಿಂದ ಭಾರತಕ್ಕೆ ಅಡ್ವಾಂಟೇಜಸ್ ಆಗತ್ತೆ ಹೊರತು ಅದರಿಂದ ಡಿಸ್ಅಡ್ವಾಂಟೇಜ್ ಏನು ಖಂಡಿತ ಇಲ್ಲ. ಇನ್ನ ಏನಿದು 500 ಬಿಲಿಯನ್ ಅವರಿಂದ ತಗೊಳ್ಳೇಬೇಕು ಅನ್ನೋಂಥದ್ದು ಪರ್ಚೇಸ್ ಕಮಿಟ್ಮೆಂಟ್ ಇದೆ, ಅದು ಬರೀ ಅವರೇ ಕ್ಲಿಯರ್ ಆಗಿ ಹೇಳಿದರೆ ಅದು ಇಂಟೆಂಟ್ಸ್ ಟು, ಅಂದ್ರೆ ನಾವು ಬಯಸ್ತಿದೀವಿ, ಅವ್ರು ಬಯಸ್ತಾರೆ ಅನ್ನುವಂಥದ್ದನ್ನ ಅದು ಪದ ಬದಲಾಯಿಸಿರೋದ್ರಿಂದ ನಮ್ಮ ಮೇಲೆ ಏನು ಹೆಚ್ಚು ಪ್ರೆಷರ್ ಬೀಳ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಒಂದೇನಂತಂದ್ರೆ ಇದರಿಂದ ನಮ್ಗೆ ನಮ್ಮ ಭಾರತದ ರಫ್ತಿಗೆ ಒಂದು ಕಾಂಪಿಟೇಟಿವ್ನೆಸ್ ಅಂತೂ ಹೆಚ್ಚಾಗೇ ಆಗತ್ತೆ. ಮತ್ತೆ ಇದೇನು ಈಗ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಏನಾಗಬಹುದು ಅನ್ನೋಂಥ ಒಂದು ಕುತೂಹಲ ನನಗೂ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ನಮಗೆ ಕಾಂಪಿಟೇಟಿವ್ ಕಂಟ್ರೀಸ್ ಎಸ್ಪೆಷಲಿ ಟೆಕ್ಸ್ಟೈಲ್ಸ್ ಅಲ್ಲಿ ಏನು ನಾವು ಬಾಂಗ್ಲಾದೇಶ್ ಅಥವಾ ಥೈಲ್ಯಾಂಡ್ ಇಂಥ ದೇಶಗಳ ಜೊತೆ ಏನು ಕಾಂಪೀಟ್ ಮಾಡ್ತೀವಿ, ಆ ದೇಶಗಳಿಗೆ ಎಷ್ಟು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರೂ ಕಾತರದಿಂದ ಕಾಯ್ತಾ ಇದೀವಿ ಭಾರತೀಯರಾಗಿ ನಾವು. ಅದು ಬಹುಶಃ ಭಾರತ ಕೂಡ ಇದನ್ನ ನೋಡ್ಕೊಂಡೇ ಅವ್ರಿಗೆ ಜೊತೆಗೆ ಫಿಕ್ಸ್ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಡ್ವಾಂಟೇಜ್ ಇಲ್ಲದೆ ಹೊರತು ವ್ಯಾಪಾರ ಮಾಡಕ್ಕಾಗಲ್ಲ. ಈಗ ನಾವು ಅವ್ರಿಗೆ 50% ಹೆಚ್ಚು ಮಾಡಿದಾಗ ನಮ್ಗೆ ಖಂಡಿತ ಅದೊಂಥರ ಡಿಸ್ಅಡ್ವಾಂಟೇಜ್ ಆಯ್ತು. ಅಂದ್ರೆ ಭಾರತ ಅದನ್ನೇನು ಎದೆಗುಂದಿದೆ ಡೈವರ್ಸಿಫೈ ಮಾಡಿದ್ರಿಂದ ನೀವು ಆ ಕಾಲಘಟ್ಟದ ಏನು ನಮ್ಗೆ ಇವರು ಟ್ಯಾರಿಫ್ ಹಾಕಿದ್ರು ಲಾಸ್ಟ್ ಕ್ವಾರ್ಟರ್, ಏನು ನಮ್ಗೆ ಈ ಫೈನಾನ್ಷಿಯಲ್ ಇಯರ್ ದಿನ ಲಾಸ್ಟ್ 2 ಕ್ವಾರ್ಟರ್ಸ್ ನ ನೀವು ನೋಡಿದ್ರೆ ಅವಾಗ ನಾವು ಆಕ್ಚುಲಿ ನಮ್ದು ಸರ್ಪ್ಲಸ್ ಇದೆ. ಒಂದಷ್ಟು ಮಾರ್ಜಿನಲ್ ಆಗಿ ಲಾಸ್ಟ್ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ನಮ್ಮ ಎಕ್ಸ್ಪೋರ್ಟ್ಸ್ ನೋಡಿದ್ರೆ ಒಂಚೂರು ಸರ್ಪ್ಲಸ್ ಇದೆ. ಅಂದ್ರೆ ಡೈವರ್ಸಿಫೈ ಮಾಡ್ತಾರೆ ಅನ್ನುವಂಥ ಮೆಸೇಜ್ ಅನ್ನ ಭಾರತ ಇಡೀ ವಿಶ್ವಕ್ಕೂ ಕೊಟ್ಟಿದೆ, ಅದರಲ್ಲಿ ಮುಖ್ಯವಾಗಿ ಅಮೆರಿಕಕ್ಕೆ ಕೊಟ್ಟಿದೆ. ಸೊ ಹಂಗಾಗಿ ಯಾವ ರೀತಿಲಿ ಈಗ ಬೋಯಿಂಗ್ ಅನ್ನ ಕೇಳ್ಬೋದು ಅಂತ ಬೋಯಿಂಗ್ ತಗೊಳ್ಳಿ ಅಂತ ಅವ್ರದ್ದು ಈಗಲೇ ಬ್ಯಾಕ್ಲಾಗ್ಸ್ ಇದೆ. ಈಗ ನಾವು ಕೇಳಿದ್ದನ್ನೇ ಇನ್ನೂ ಅವ್ರ ಕೈಯಲ್ಲಿ ಕೊಡಕ್ ಆಗಿರ್ಲಿಲ್ಲ. ಇಲ್ಲ ಚಿಪ್ಸ್ ಏನು ತೈವಾನ್ ಇಂದ ತಗೊಳ್ತಾ ಇದ್ವಿ, ಅದನ್ನ ನಾವು ಕೊಡ್ತೀವಿ, ಸೆಮಿ ಕಂಡಕ್ಟರ್ಸ್ ನ ಕೊಡ್ತೀವಿ ಅನ್ನೋದಾದ್ರೆ, ಏರ್ಪ್ಲೈನ್ಸ್ ನ ಕೊಡ್ತೀವಿ ಅನ್ನೋದಾದ್ರೆ, ಇವುಗಳಲ್ಲಿ ಭಾರತಕ್ಕೆ ಏನ್ ಅಗತ್ಯ ಇದೆ ಅದನ್ನ ತಗೊಳ್ಳೋದ್ರಲ್ಲಿ ನಮಗೂ ಏನು ಡಿಸ್ಅಡ್ವಾಂಟೇಜ್ ಇರಲ್ಲ. ಆದ್ರೆ ಭಾರತದ ಆರ್ಥಿಕತೆಯನ್ನ ಸದೃಢಗೊಳಿಸ್ಲಿಕ್ಕೆ ಯಾವ್ಯಾವ ಅಂಶಗಳು ಬೇಕಾಗುತ್ತೋ ಆ ತರದಲ್ಲೇ ಮಾಡ್ಕೊಳ್ತಾರೆ ಅಂತ ನನ್ಗನ್ಸುತ್ತೆ.